Dear students, welcome to 8th session on essay Modern Fiction written by Virginia Woolf. It is for BS 6th semester of English of Gulbarga University, Kalburgi. In this session, we shall discuss the continued part of modern fiction. Modern fiction shows how modern fiction writers and authors should write what inspires them and not to follow any special method. ಮುಖ್ಯವಾಗಿ ಮಾಡರ್ನ್ ಫಿಕ್ಷನ್ ಎಸ್ಸೆ ನಮಗೇನು ಹೇಳುತ್ತೆ ಅಂತಂದರೆ, ಯಾವ ರೀತಿಯಾಗಿ ಆಧುನಿಕ ಒಂದು ಕಾದಂಬರಿಕಾರ ರೈಟರ್ಸ್ ಏನಿದ್ದಾರೆ ಅವರು ಏನು ಬರೀಬೇಕು ಅಂತಂದರೆ, ತಮಗೆ ಯಾವುದು ಸ್ಫೂರ್ತಿ ಕೊಡುತ್ತೆ, ಯಾವುದು ಇನ್ಸ್ಪೈರ್ ಮಾಡುತ್ತೆ ಅದ್ರ ಬಗ್ಗೆ ಬರೀಬೇಕು ಹೊರತು ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷ ಸ್ಪೆಷಲ್ ಮೆಥಡ್ ಆಗಲಿ ರೂಲ್ಸ್ಗಳಾಗಲಿ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ನಮಗೆ ಮಾಡರ್ನ್ ಫಿಕ್ಷನ್ ಹೇಳುತ್ತೆ. Woolf believed that it is a writer's job to write the complexities in a life, the unknown, not the important things. ಉಫ್ ಏನು ನಂಬ್ತಾಳೆ, ಏನು ಬಿಲೀವ್ ಮಾಡ್ತಾಳೆ ಅಂತಂದರೆ, ಇಟ್ ಇಸ್ ಅ ರೈಟರ್ಸ್ ಜಾಬ್, ಅಂದರೆ ಬರಹಗಾರರ ಒಂದು ಕೆಲಸ ಏನು ಅಂತಂದರೆ, ಜೀವನದ ಒಂದು ಕಾಂಪ್ಲೆಕ್ಸಿಟೀಸ್ ಏನಿರುತ್ತೆ ಅದ್ರ ಬಗ್ಗೆ ಬರಿಬೇಕು. ಜೀವನದಲ್ಲಿ ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಸೋಲ್ ಇರ್ಬೋದು, ಗೆಲುವಿರ್ಬೋದು, ಸ್ಟ್ರಗಲ್ ಹೋರಾಟ ಇರ್ಬೋದು, ಅದ್ರ ಬಗ್ಗೆ ಬರಿಬೇಕು ಹೊರತು ಏನಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಇರದೇ ಇರತಕ್ಕಂಥ ವಿಷಯಗಳ ಬಗ್ಗೆ ಬರೆಯೋಕ್ಕೆ ಹೋಗಬಾರ್ದು. Woolf first traces the progress of novel from its beginning in the 18th century. ಸೊ ಇಲ್ಲಿ ಕಾದಂಬರಿ ಯಾವ ರೀತಿ ಪ್ರಾರಂಭ ಆಯಿತು, ಯಾವ ರೀತಿ ಹುಟ್ಕೊಳ್ತು, ಯಾವ ರೀತಿ ಬೆಳೀತು ಅನ್ನೋದನ್ನು ಅವಳು ಇನ್ ದ ಬಿಗಿನಿಂಗ್ 18th century ಯಾವ ರೀತಿ ಬೆಳೀತು ಅನ್ನೋದನ್ನು ಇಲ್ಲಿ ಅವಳು ಹೇಳ್ತಾ ಹೋಗ್ತಾಳೆ. ಶಿ ಕ್ರಿಟಿಸೈಸ್ H.G. Wells, ಅರ್ನಾಲ್ಡ್ ಬೆನೆಟ್, ಜಾನ್ ಗಾಲ್ಸ್ವರ್ತಿ ಫಾರ್ ರೈಟಿಂಗ್ ಅಬೌಟ್ ಅನ್ಇಂಪಾರ್ಟೆಂಟ್ ಥಿಂಗ್ಸ್ ಆ್ಯಂಡ್ ಕಾಲ್ಡ್ ದಿ ಮೆಟಲಿಸ್ಟ್. ಇಲ್ಲಿ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾಳೆ, ಅವ್ರ ಬಗ್ಗೆ ಕ್ರಿಟಿಸೈಸನ್ನು ಮಾಡ್ತಾಳೆ, ವಿಮರ್ಶೆಯನ್ನು ಮಾಡ್ತಾಳೆ. ಯಾರ ಬಗ್ಗೆ ಅಂದರೆ H.G. ವೆಲ್ಸ್, ಅರ್ನಾಲ್ಡ್ ಬೆನೆಟ್, ಜಾನ್ ಗಾಲ್ಸ್ವರ್ತಿ. ಅವರು ಕೇವಲ ಬೇಡದೇ ಇರತಕ್ಕಂಥ ವಿಷಯಗಳ ಬಗ್ಗೆ, ಮುಖ್ಯವಾಗಿ ಇರದೇ ಇರತಕ್ಕಂಥ ವಿಷಯಗಳ ಬಗ್ಗೆ ಅವರು ಬರಿತಾ ಇದ್ದರು. ಆಮೇಲೆ ಅವರನ್ನು ಮೆಟೀರಿಯಲಿಸ್ಟ್ ಅಂತ ಅವರನ್ನು ಕರೆದರು. ಅಕಾರ್ಡಿಂಗ್ ಟು ಹರ್ ದೇ ಪುಟ್ ಲೈಫ್ ಇನ್ ಟು ದೇರ್ ನಾವೆಲ್ಸ್. ಅವಳ ಪ್ರಕಾರ ಏನು ಅಂತಂದರೆ, ಒಬ್ಬ ರೈಟರ್ ಏನು ಮಾಡಬೇಕು ಅಂತಂದರೆ, ಆ ಒಂದು ಕಾದಂಬರಿಗಳಲ್ಲಿ ಜೀವನವನ್ನು ಅದರೊಳಗೆ ಇಡಬೇಕು, ಜೀವನವನ್ನು ಅದರೊಳಗೆ ತುಂಬಬೇಕು ಅಂತಕ್ಕಂಥದ್ದು. ದೇ ಆರ್ ಮೇನ್ಲಿ ಕನ್ಸರ್ನ್ ವಿತ್ ದ ಬಾಡಿ, ನಾಟ್ ದ ಸೋಲ್ ಆಫ್ ದ ನಾವೆಲ್. ಇಲ್ಲಿ ಕೆಲವೊಂದು ರೈಟರ್ಸ್ಗಳೇನಂತಂದರೆ ಕೇವಲ ಆ ಒಂದು ಕಾದಂಬರಿಯ ಒಂದು ಬಾಡಿಗೆ, ಒಂದು ಸ್ಟ್ರಕ್ಚರ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ಅದರ ಆತ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲ್ಲ. ಅದರದ್ದು ಮೇನ್ ಥೀಮ್ ಏನಿದೆ, ಸೆಂಟರ್ ಏನಿದೆ, ಅದ್ರ ಬಗ್ಗೆ ಅವರು ಆ ಒಂದು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ದಿಸ್ ಬಿಕಾಸ್ ದೇ ಆರ್ ಆಲ್ ಮೆಟೀರಿಯಲಿಸ್ಟ್ ಆ್ಯಂಡ್ ಆರ್ ಕನ್ಸರ್ನ್ ವಿತ್ ದ ಫಿಕ್ಸಿಟೀಸ್, ನಾಟ್ ವಿತ್ ದ ಮೂಮೆಂಟ್ಸ್. ಏಕೆಂದರೆ ಅವರೆಲ್ಲರೂ ಮೆಟೀರಿಯಲಿಸ್ಟ್ಗಳಾಗಿರೋದ್ರಿಂದ, ಭೌತಿಕ ಜಗತ್ತಿಗೆ ಬಹಳಷ್ಟು ಅವರು ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ, ಸೊ ಹೀಗಾಗಿ ಅವರು ಅದರ ಬಗ್ಗೆ ಕೊಡ್ತಾರೆ ಹೊರತು ಜೀವನದ ಬಗ್ಗೆ ಕೊಡೋದಿಲ್ಲ, ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು. ಶಿ ಕ್ರಿಟಿಸೈಸ್ 3 ಆಥರ್ಸ್, ಬೆನ್ನೆಟ್, H.G. ವೆಲ್ಸ್ ಆ್ಯಂಡ್ ಗಾಲ್ಸ್ವರ್ತಿ. ಅವಳು 3 ಜನರನ್ನು ಒಂದು ಕಮೆಂಟ್ ಮಾಡ್ತಾಳೆ, ಕ್ರಿಟಿಸೈಸ್ ಮಾಡ್ತಾಳೆ, ಬೆನ್ನೆಟ್, H.G. ವೆಲ್ಸ್ ಆ್ಯಂಡ್ ಗಾಲ್ಸ್ವರ್ತಿ. ಆ್ಯಂಡ್ ಶಿ ಪ್ರೈಸಸ್ ಅದರ್ ಆಥರ್ಸ್ ಫಾರ್ ದೇರ್ ಇನೋವೇಷನ್. ಆದರೆ ಇವರನ್ನು ಬಿಟ್ಟು ಉಳಿಕಿರ್ತಕ್ಕಂಥ ಆಥರ್ಸ್ಗಳನ್ನು ಅವಳು ಹೊಗಳ್ತಾಳೆ. ಯಾಕಂದರೆ ಅವರು ತಮ್ಮ ಕಾದಂಬರಿಗಳಲ್ಲಿ ಹೊಸ ಹೊಸ ಪದ್ಧತಿಯನ್ನು, ಹೊಸ ಹೊಸ ಒಂದು ಥೀಮ್ ಸಬ್ಜೆಕ್ಟ್ಗಳನ್ನು ಅವರು ಇನೋವೆಂಟ್ ಮಾಡಿದ್ದಾರೆ. ದಿಸ್ ಗ್ರೂಪ್ ಆಫ್ ರೈಟರ್ಸ್ ಶಿ ನೇಮ್ ಸ್ಪಿರಿಚುವಲಿಸ್ಟ್ ಆ್ಯಂಡ್ ಇನ್ಕ್ಲೂಡ್ ಜೇಮ್ಸ್ ಜಾಯ್ಸ್. ಸೊ ಇಂಥ ಗ್ರೂಪನ್ನು ಅವಳು ಸ್ಪಿರಿಚುವಲಿಸ್ಟ್ ಅಂತ ಕರೀತಾಳೆ. ಸೊ ಅದರೊಳಗೆ ಆ ಒಂದು ಗ್ರೂಪ್ನಲ್ಲಿ ಜೇಮ್ಸ್ ಜಾಯ್ಸ್ ಕೂಡ ಇರ್ತಾನೆ. ಉಫ್ ಕಮೆಂಟ್ಸ್, ಇನ್ ಕಾಂಟ್ರಾಸ್ಟ್ ವಿತ್ ದೋಸ್ ಹೂಮ್ ವಿ ಕಾಲ್ಡ್ ಮೆಟೀರಿಯಲಿಸ್ಟ್, ಮಿಸ್ಟರ್ ಜೇಮ್ಸ್ ಜಾಯ್ಸ್ ಈಸ್ ಸ್ಪಿರಿಚುವಲ್. ಸೊ ಇಲ್ಲಿ ನಾವು ಜೇಮ್ಸ್ ಜಾಯ್ಸನ್ನು ಸ್ಪಿರಿಚುವಲ್ ಅಂತ ಅವಳು ಕಮೆಂಟನ್ನು ಮಾಡ್ತಾಳೆ. ದ ಎಕ್ಸ್ಟರ್ನಲ್ಸ್ ಆಫ್ ಪರ್ಸನಾಲಿಟಿ, ದ ಹ್ಯಾಬಿಟ್ಸ್, ಮ್ಯಾನರ್, ಫಿಸಿಕಲ್ ಅಪಿಯರೆನ್ಸ್ ಎಟ್ಸೆಟ್ರಾ ಆಲ್ ಟುಗೆದರ್ ಡಿಸ್ಕಾರ್ಡೆಡ್ ಆಸ್ ಇಟ್ ಸೀಮ್ಸ್ ಇಂಪಾಸಿಬಲ್ ಟು ಗಿವ್ ಎ ಸೈಕಲಾಜಿಕಲ್ ಟ್ರೂ ಅಕೌಂಟ್ ಆಫ್ ಕ್ಯಾರೆಕ್ಟರ್ ಬೈ ಸಚ್ ಮೀನ್ಸ್. ಇಲ್ಲಿ ಕಾದಂಬರಿಗಳಲ್ಲಿ ಬರ್ತಕ್ಕಂಥ ಏನು ಪಾತ್ರಗಳೇನಿರುತ್ತೆ, ಆ ಪಾತ್ರಗಳಲ್ಲಿ ನಾವು ಆ ಪಾತ್ರಗಳದ್ದು ಹ್ಯಾಬಿಟ್ಸ್ ಇರ್ಬೋದು, ಮ್ಯಾನರ್ಸ್ ಇರ್ಬೋದು, ಆಮೇಲೆ ಫಿಸಿಕಲ್ ಅಪಿಯರೆನ್ಸ್, ಯಾವ ರೀತಿ ಫಿಸಿಕಲ್ ಅಪಿಯರೆನ್ಸ್ ಇದೆ ಅವ್ರದ್ದು, ಎತ್ತರಿದ್ದಾನೆ, ಗಿಡ್ಡಿದ್ದಾನೆ, ದಪ್ಪ ಇದ್ದಾನೆ. ಸೊ ಇಂಥವೆಲ್ಲ ಪಾತ್ರಗಳ ಬಗ್ಗೆ ನಾವೇನು ಅಲ್ಲಿ ಕಾದಂಬರಿಗಳಲ್ಲಿ ಹೇಳ್ತೀವಿ, ಅದು ಆ್ಯಕ್ಚುಲಿ ನಿಜವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಏನಂತಂದ್ರೆ ಅದು ತೋರಿಸ್ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ತಾಳೆ. Woolf wanted writers to focus on awkwardness of life and create originality in their work. ಇನ್ನೊಂದು ಬರಹಗಾರರಾದವರು, ರೈಟರ್ಸ್ ಆದವರು ಏನಂದರೆ ಮುಖ್ಯವಾಗಿ ಜೀವನದ ಒಂದು ಸಂಘರ್ಷ ಇರ್ಬೋದು, ಜೀವನದ ಒಂದು ವಿಚಿತ್ರತೆ ಇರ್ಬೋದು, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದನ್ನು ಅವಳು ಹೇಳ್ತಾನೆ. ಹರ್ ಹೋಪ್ ವಾಸ್ ಟು ಇನ್ಸ್ಪೈರ್ ಮಾಡರ್ನ್ ಫಿಕ್ಷನ್ ರೈಟರ್ಸ್ ಟು ರೈಟ್ ವಾಟ್ ಇಂಟ್ರೆಸ್ಟೆಡ್ ಇನ್ ದೆಮ್. ಅವಳು ಒಂದು ಆಸೆ ಏನು ಅಂತಂದರೆ,
ಮಾಡರ್ನ್ ಫಿಕ್ಷನ್ ರೈಟರ್ಸ್ ಏನಂತಂದರೆ ತಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಅವರು ಒಂದು ಕಾದಂಬರಿಯಲ್ಲಿ ಬರೀಬೇಕು ಅನ್ನೋದು. ಯಂಗ್ ರೈಟರ್ಸ್ ಅಟೆಂಪ್ಟ್ ಟು ಕಮ್ ಕ್ಲೋಸರ್ ಟು ಲೈಫ್ ಆ್ಯಂಡ್ ಟು ಪ್ರಿಸರ್ವ್ ಮೋರ್ ಸಿನ್ಸಿಯರ್ಲಿ ಆ್ಯಂಡ್ ಎಕ್ಸಾಕ್ಟ್ಲಿ ವಾಟ್ ಇಂಟ್ರೆಸ್ಟ್. ಇನ್ನು ಯುವ ಒಂದು ಬರಹಗಾರರು ಏನಿದ್ದಾರೆ ಅವರು ಜೀವನದ ಬಗ್ಗೆ ಬಹಳ ನೈಜತೆ ಅಥವಾ ಅದಕ್ಕೆ ಜೀವನಕ್ಕೆ ಭಾಳ ಹತ್ತಿರಕ್ಕೆ ಹೋಗಿ ತಮ್ಮ ಕಾದಂಬರಿಗಳಲ್ಲಿ ಬರಿಬೇಕು ಅನ್ನೋದನ್ನು ಅವಳು ಅದನ್ನು ಹೇಳ್ತಾಳೆ. ಆಮೇಲೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸಕ್ತಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಅದರ ಬಗ್ಗೆ ಬರಿಬೇಕು. ಶಿ ಪ್ರೇಸಸ್ ಥಾಮಸ್ ಆರ್ಡಿ, ಜೋಸೆಫ್ ಕಾನ್ರಾಡ್, ವಿಲಿಯಂ ಹೆನ್ರಿ ಎಡ್ಸನ್, ಜೇಮ್ಸ್ ಜಾಯ್ಸ್ ಆ್ಯಂಡ್ ಆಂಟೋನ್ ಚಿಕೋವ್. ಅವಳು ಇವರು ಎಲ್ಲ ಒಂದು ಥಾಮಸ್ ಆರ್ಡಿ ಇರ್ಬೋದು, ಜೋಸೆಫ್ ಕಾನ್ರಾಡ್ ಇರ್ಬೋದು, ವಿಲಿಯಂ ಹೆನ್ರಿ ಇರ್ಬೋದು, ಹಡ್ಸನ್ ಇರ್ಬೋದು, ಜೇಮ್ಸ್ ಜಾಯ್ಸ್ ಇರ್ಬೋದು, ಆಂಟೋನ್ ಚಿಕೋವ್ ಇರ್ಬೋದು, ಇವ್ರ ಬಗ್ಗೆ ಅವಳು ಹೊಗಳ್ತಾಳೆ. ಲೈಫ್ ಫಾರ್ ವರ್ಜಿನಿಯಾ ಈಸ್ ನಾಟ್ ಫಿಕ್ಸ್ಡ್ ಬಟ್ ಎ ಚೇಂಜಿಂಗ್ ಪ್ರೋಸೆಸ್. ವರ್ಜಿನಿಯಾ ಪ್ರಕಾರ ಜೀವನ ಅಂತಂದರೆ ಅದು ಫಿಕ್ಸ್ ಅಲ್ಲ, ಅದು ನಿಂತ ನೀರಲ್ಲ, ಇಟ್ ಇಸ್ ಅ ಚೇಂಜಿಂಗ್ ಪ್ರೋಸೆಸ್, ಅದು ನಿರಂತರ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ದ ಹ್ಯೂಮನ್ ಕಾನ್ಷಿಯಸ್ ಇಸ್ ಶೆಲ್ಟರ್ ಆಫ್ ಸೆನ್ಸೇಷನ್ ಆ್ಯಂಡ್ ಇಂಪ್ರೆಷನ್. ಸೊ ಮನುಷ್ಯನ ಒಂದು ಕಾನ್ಷಿಯಸ್ ಪ್ರಜ್ಞೆ ಏನಿದೆ ಅದು ನಮ್ಮ ಇರತಕ್ಕಂಥ ಒಂದು ಸೆನ್ಸೇಷನ್ ಇರ್ಬೋದು, ಇಂಪ್ರೆಷನ್ ಇರ್ಬೋದು, ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಬೇಸ್ಮೆಂಟ್ ಇದೆ ಅನ್ನೋದನ್ನು ಇಲ್ಲಿ ವರ್ಜಿನಿಯಾ ಹೇಳ್ತಾ ಇದ್ದಾಳೆ. With this, let me conclude this session. Thank you.